ಜನಾರ್ದನ ರೆಡ್ಡಿ ನಾಳೆ ಬಿಜೆಪಿ ಸೇರ್ಪಡೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದಷ್ಟು ತಯಾರಿಗಳು ಶುರುವಾಗಿದೆ. ಜನಾರ್ದನ ರೆಡ್ಡಿಯವರು ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ. ಜನಾರ್ದನ ರೆಡ್ಡಿ ಬೆಂಗಳೂರು ನಿವಾಸದಲ್ಲಿ ಮೀಟಿಂಗ್, ಬೆಂಬಲಿಗರು ಮತ್ತು ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ, ಬಿಜೆಪಿ ಸೇರುವ ಬಗ್ಗೆ ಅಭಿಪ್ರಾಯವನ್ನ ಪಡೆಯಲಿರುವ ಜನಾರ್ದನ ರೆಡ್ಡಿಯವರು ಕೆಲ ದಿನಗಳ ಹಿಂದೆಯಷ್ಟೇ ಅಮಿತ್ ಶಾ ಅವರನ್ನ ಕೂಡ ಭೇಟಿಯಾಗಿದ್ರು. ಭೇಟಿಯ ವೇಳೆಯೇ ಬಿಜೆಪಿ ಸೇರ್ಪಡೆಯ ಬಗ್ಗೆ ಚರ್ಚೆ ಆಗಿತ್ತು ಅನ್ನೋ ಮಾಹಿತಿ ಇತ್ತು. ಯಾವುದೇ ರೀತಿಯ ಷರತ್ತುಗಳನ್ನು ಹಾಕದೆ ಜನಾರ್ದನ ರೆಡ್ಡಿಯವರು ಬಿಜೆಪಿಗೆ ಸೇರ್ಪಡೆಗೊಳ್ಳಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದ್ದು, ಬಿಜೆಪಿ ನಾಯಕರ ಜೊತೆಗಿನ ಮಾತುಕತೆಯೂ ಕೂಡ ಸಕ್ಸಸ್ ಆಗಿದೆ ಅನ್ನೋ ಮಾಹಿತಿ ಇದೆ. ಫೋಟೋದಲ್ಲಿ ನೋಡ್ತಾ ಇದ್ದೀರಿ, ಇತ್ತೀಚೆಗಷ್ಟೇ ಅಮಿತ್ ಶಾ ಅವರನ್ನ ಜನಾರ್ದನ ರೆಡ್ಡಿಯವರು ಭೇಟಿಯಾಗಿದ್ರು. ಬಿಜೆಪಿಗೆ ಮತ್ತೆ ಜನಾರ್ದನ ರೆಡ್ಡಿಯವರು ಪದಾರ್ಪಣೆಯನ್ನು ಮಾಡುವಂತಹ ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ಅಭಿಪ್ರಾಯ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಸಭೆಯನ್ನ ಕರೆದು ಮಹತ್ವದ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಿದ್ದಾರೆ ತಮ್ಮ ಬೆಂಗಳೂರು ನಿವಾಸದಲ್ಲಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ವಿನಾಯಕ್, ನಾಳೆ ಜನಾರ್ದನ ರೆಡ್ಡಿಯವರು ಬಿಜೆಪಿ ಸೇರ್ಪಡೆಗೊಳ್ಳಲಿದ್ದಾರೆ ಅನ್ನೋ ಮಾಹಿತಿಯ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ? ಮತ್ತೊಂದು ಕಡೆ ತಮ್ಮ ಒಂದು ಕೆಆರ್ಪಿಪಿ ಪಕ್ಷದ ನಾಯಕರುಗಳು ಹಾಗೇನೆ ಮುಖಂಡರುಗಳ ಅಭಿಪ್ರಾಯವನ್ನ ಸಂಗ್ರಹಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಹೇಗೆ ನಡೀತಾ ಇದೆ ಅಂತ? ಖಂಡಿತ ಮಧುಶ್ರೀ, ಕಳೆದ ಒಂದು ತಿಂಗಳಿಂದ ಕೂಡ ನಿರಂತರವಾಗಿ ಏನು ಲೋಕಸಭಾ ಚುನಾವಣೆ ಹತ್ರ ಬಂದ ಹಾಗೆ ಬಿಜೆಪಿಯ ಹೈಕಮಾಂಡ್ ಜನಾರ್ದನ ರೆಡ್ಡಿಯವನ್ನ ಮತ್ತೆ ಗರ್ ವಾಪಸಿ ಮಾಡ್ಬೇಕಂತೇಳಿ ಸತತವಾಗಿ ಸಂಪರ್ಕವನ್ನ ಮಾಡ್ತಾ ಇದ್ರು. ಪ್ರಮುಖವಾಗಿ ಜನಾರ್ದನ ರೆಡ್ಡಿ ಅವರನ್ನ ಸಂಪರ್ಕದಲ್ಲಿ ಅಂದ್ರೆ ಮನವೊಲಿಸುವ ಪ್ರಯತ್ನ ತನ್ನ ಗೆಳೆಯಾಗಿರ್ತಕ್ಕಂಥ ರಾಮುಲು ಮೂಲಕವಾಗಿ ಮಾಡ್ತಾ ಇದ್ರು. ಆದ್ರೆ ಒಂದು ಕಡೆ ರಾಜ್ಯದ ನಾಯಕರು ಕೂಡ ಏನು ಜನಾರ್ದನ ರೆಡ್ಡಿ ಅವರನ್ನ ಗರ್ ವಾಪಸಿ ಮಾಡ್ಲಿಕ್ಕೆ ಆಸಕ್ತಿಯನ್ನು ವಹಿಸಿದ್ರು. ಕೆಲವೊಂದಿಷ್ಟು ಕೇಂದ್ರದ ನಾಯಕರು ಅಂದ್ರೆ ಅವರ ಮೇಲೆ ಇರ್ತಕ್ಕಂಥ ಅಕ್ರಮ ಗಣಿಗಾರಿಕೆಯ ಕೇಸ್ ಇರೋದ್ರಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ ಅವರನ್ನ ಪಕ್ಷಕ್ಕೆ ಸೇರಿಸ್ಕೊಂಡಿರಲಿಲ್ಲ. ಆದ್ರೆ ಈಗ ಮುಂದಿನ ಬೆಳವಣಿಗೆ ಮೂಲಕವಾಗಿ ಅಂದ್ರೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಚಿತ್ರದುರ್ಗ ಈ ಭಾಗದಲ್ಲಿ ಅತಿ ಹೆಚ್ಚು ರಾಜಕೀಯ ಪ್ರಭಾವವನ್ನು ಬೀರುವಂತಹ ಜನಾರ್ದನ ರೆಡ್ಡಿ ಅವರು ಬಿಜೆಪಿ ಪಕ್ಷಕ್ಕೆ ಗರ್ ವಾಪಸಿ ಆದ್ರೆ ಸಾಕಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ. ಅಂದ್ರೆ ಬಿಜೆಪಿಯ ಲೋಕಸಭಾ ಕ್ಯಾಂಡಿಡೇಟ್ ಗೆಲ್ಲಲಿಕ್ಕೆ ಸಾಕಷ್ಟು ಒಂದ್ ರೀತಿ ಲಾಭ ಆಗುತ್ತೆ. ಹೀಗಾಗಿ ಲಾಭಾಂಶವನ್ನ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂತಹ ಬಿಜೆಪಿ ಹೈಕಮಾಂಡ್ ಅಮಿತ್ ಶಾ ಕೂಡ ಈಗಾಗಲೇ ಜನಾರ್ದನ ರೆಡ್ಡಿಯವನ್ನ ಕೆಲ ದಿನಗಳ ಹಿಂದ್ಗಡೆ ಭೇಟಿ ಮಾಡಿ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಅದರಲ್ಲೂ ಕೂಡ ಅಂದ್ರೆ ಟಿವಿ9ಗೆ ಬಂದಿರ್ತಕ್ಕಂಥ ಆತ್ಮ ಮೂಲ ಮಾಹಿತಿ ಪ್ರಕಾರವಾಗಿ ಕೊಪ್ಪಳದಲ್ಲಿ ಅರುಣಾ ಲಕ್ಷ್ಮಿ ಅವರಿಗೆ ಅಂದ್ರೆ ಜನಾರ್ದನ ರೆಡ್ಡಿ ಅವರ ಪತ್ನಿ ಅವರಿಗೆ ಲೋಕಸಭಾ ಬಿಜೆಪಿಯಿಂದ ಟಿಕೆಟ್ ಅನ್ನ ಕೇಳಿದ್ರು. ಆದ್ರೆ ಸದ್ಯಕ್ಕೆ ಪಕ್ಷದ ಟಿಕೆಟ್ ನ ಬದಲಾವಣೆ ಮಾಡುವುದು ಬೇಡ, ಪ್ರಮುಖವಾಗಿ ಸಾಕ್ತಾ ಹೋಗ್ಲಿ, ಆದ್ರೆ ನೀವು ಪಕ್ಷಕ್ಕೆ ಬೆಂಬಲವನ್ನ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅಮಿತ್ ಶಾ ಅವರು ಪ್ರಸ್ತಾಪವನ್ನ ಮಾಡಿದ್ರು. ಹೀಗಾಗಿ ಯಾವುದೇ ಷರತ್ತನ್ನು ಹಾಕ್ತಾನೆ ಈಗ ಜನಾರ್ದನ ರೆಡ್ಡಿ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅನ್ನೋ ಉದ್ದೇಶದಿಂದ ತಮ್ಮ ಕಾರ್ಯಕರ್ತರನ್ನ ಅಂದ್ರೆ ಕೊಪ್ಪಳ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ವಿಜಯನಗರದ ಭಾಗದ ಕೆಆರ್ಪಿಪಿ ಪಕ್ಷದ ಕಾರ್ಯಕರ್ತರನ್ನ ಮತ್ತು ಮುಖಂಡರನ್ನ ಕರೆದು ಈಗಾಗಲೇ ತಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಪಾರಿಜಾತ ನಿವಾಸದಲ್ಲಿ ಒಂದ್ ರೀತಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖ ಬೆಳವಣಿಗೆ ಅಂತಂದ್ರೆ ಬಿಜೆಪಿಯ ಪ್ರಮುಖ ನಾಯಕರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಕೂಡ ಈಗ ನಿವಾಸಕ್ಕೆ ಭೇಟಿ ನೀಡುವ ಮೂಲಕವಾಗಿ ಜನಾರ್ದನ ರೆಡ್ಡಿ ಶೀಘ್ರದಲ್ಲೇ ಮತ್ತಷ್ಟು ಬೇಗ ಪಕ್ಷಕ್ಕೆ ಸೇರ್ಕೊಳ್ತಾರೆ ಅನ್ನೋ ಮಾಹಿತಿಗೆ ಪುಷ್ಟಿಯನ್ನು ನೀಡ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ.